ವುಮೆನ್ ಇಂಡಿಯಾ ಮೂವ್ಮೆಂಟ್ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಅಂಬೇಡ್ಕರ್ ವಾದ ದಲಿತ ಮಹಿಳಾ ಒಕ್ಕೂಟ ಎರಡೂ ಸಂಘಟನೆಯ ಪರವಾಗಿ ನಾವು ಶುಕ್ರವಾರದಿಂದ ಏನು ಇಲ್ಲಿ ಇರ್ತಕ್ಕಂಥ 88ರಿಂದ 90 ಜನ ಏನು ಇಲ್ಲಿ ಶೆಡ್ ಹಾಕಿ ಕೂತ್ಕೊಂಡ್ರು, ಆ ದಿನದಿಂದನೂ ಇದುವರೆಗೂ ಹಗಲು ರಾತ್ರಿ ನಾವು ಇವ್ರ ಜೊತೆಗೆ ಇಲ್ಲೇ ವಾಸ್ತವ್ಯನ ಹೂಡೋದರ ಮುಖಾಂತರವಾಗಿ ಇವರಿಗೆ ಒಂದು ಬೆಂಬಲವನ್ನು ಸೂಚಿಸ್ತಾ ಇದ್ದೇವೆ. ಇದು ತಿಂಗಳಾಗಲಿ ವರ್ಷ ಆಗಲಿ ಅಲ್ಲಿವರೆಗೂ ಕೂಡ ನಾವು ಇವರೊಟ್ಟಿಗೆ ಸಕ್ಸಸ್ಫುಲ್ ಆಗೋವರೆಗೂ ನಾವು ಇವ್ರ ಜೊತೆಗೆ ನಿಲ್ತೇವೆ ಸರ್. ಕಾನೂನಾತ್ಮಕ ಹೋರಾಟದಲ್ಲಿಯೂ ಕೂಡ ಒಬ್ಬ ಪ್ಯಾರಾಲೀಗಲ್ ವಾಲಂಟಿಯರ್ ಆಗಿ ನಮ್ಮ ಒಂದು ಜಡ್ಜ್ ಸಾಹೇಬ್ರ ಹತ್ರನೂ ಕೂಡ ನಾವು ಇದನ್ನು ಕಾನೂನು ಪ್ರಕ್ರಿಯೆಯಲ್ಲಿ ಯಾವ ರೀತಿಯಾಗಿ ಇವರಿಗೆ ನ್ಯಾಯವನ್ನು ಕೊಡಿಸಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ನಾವು ಚರ್ಚೆ ಮಾಡಿದ್ದು. ಮುಂದಿನ ದಿನಗಳಲ್ಲಿ ಜಡ್ಜ್ ಸಾಹೇಬ್ರನ್ನು ಕೂಡ ಇಲ್ಲಿ ಕರೆಸಬೇಕು ಅಂತ ಇದ್ದೇವೆ. ಕಾನೂನು ಅರಿವು ಕಾರ್ಯಾಗಾರವನ್ನು ಮಾಡೋದಕ್ಕೋಸ್ಕರ ಎಲ್ಲರ ಸಹಕಾರ ಇರಲಿ ಅಂತ ಕೇಳ್ಕೊಳ್ತೇವೆ ಸರ್. ಶುಕ್ರವಾರ ದಿನ ಪಿ ಡಿ ಒ ಸಿಂಚನ ಅವರು ಭೇಟಿ ಮಾಡಿದರು. ಭೇಟಿ ಮಾಡಿಬಿಟ್ಟು ಅವ್ರು ಏನೋ ಒಂಥರ ಕೇರ್ಲೆಸ್ಸು, ಅವ್ರದ್ದೇ ಇಲ್ಲೇ ಇದೇ ಜಾಗದಲ್ಲಿ ನಿವೇಶನ ರೈತರಿಗಾಗಿ ಏನು ಶೆಡ್ಗಳು ಇಲ್ಲೆಲ್ಲರೂ ಹಾಕ್ಕೊಂಡಿದ್ದಾರೆ. ಇಲ್ಲಿ ಕಾಯ್ದಿರಿಸತಕ್ಕಂಥ ಈ 144ನೇ ಸರ್ವೆ ನಂಬರಲ್ಲಿ ಕಡೆಯ ಭಾಗದಲ್ಲಿ ಒಬ್ಬರು ಅವ್ರದ್ದೇ ರಿಲೇಷನ್ ಅಂತೆ. ಇದನ್ನು ನಾವು 3ನೇ ವ್ಯಕ್ತಿಯಿಂದ ಕೇಳಲ್ಪಟ್ಟಿದ್ದು. ಅದಿನ್ನು ಸತ್ಯಾಂಶಗಳು ಮುಂದೆ ಗೊತ್ತಾಗಬೇಕಾಗಿದೆ. ಪಿ ಡಿ ಒ ರಿಲೇಷನ್ ಒಬ್ಬರು ಮನೆ ಕಟ್ಕೊಂಡಿದ್ದಾರೆ, ಭದ್ರಾವತಿ ಮನೆಯೇ ಕಟ್ಕೊಂಡಿದ್ದಾರೆ, ಇನ್ನೇನು ಅದು ಒಕ್ಕಲಾಗಬೇಕು. ಬಟ್ ಆ ವಿಚಾರದಲ್ಲಿ ಅವ್ರನ್ನ ಅಡೆತಡೆ ಯಾವುದು ಕೂಡ ಮಾಡಿಲ್ಲ. ಬಟ್ ಬಡವರು ಶುಕ್ರವಾರ ದಿನ ಬಂದು ಇಲ್ಲಿ ಶೆಡ್ ಹಾಕ್ಕೊಂಡಿದ್ದಾರೆ ಅಂದ ತಕ್ಷಣಕ್ಕೆ ಇವ್ರಿಗೆ ಯಾವ ಲೈನ್ ಮನೆಗಳಿಂದ ಹೊರಗಡೆ ಬಂದಿದ್ದಾರೆ ಸರ್. ಮರಳಿ ಎಲ್ಲಿಗೆ ಹೋಗಬೇಕು ಜನ? ಅಟ್ಲೀಸ್ಟ್ ಅವರಿಗೆ ಆಯ್ತಪ್ಪ ಲೇಔಟ್ ಮಾಡಲಿಕ್ಕೆ ನೀವು ತೆರವುಗೊಳಿಸಬೇಕು, ಲೇಔಟ್ ಮಾಡಿ ನಿಮಗೆ ಹಂಚಿಕೆ ಮಾಡ್ತೀವಿ ಅಂತೇಳಿ ಭರವಸೆನ ಕೊಟ್ಟರು. ಆಯಿತು, ನೀವು ಲೇಔಟ್ ಮಾಡಲಿಕ್ಕೆ ನೀವು ಭರವಸೆನ ಕೊಡ್ತಾ ಇದ್ದೀರಲ್ವ, ನಾವು ಎದ್ದೇಳ್ತೀವಿ, ಆದರೆ ಆ ಮನೆನ ಫಸ್ಟ್ ಡೆಮಾಲಿಷನ್ ಮಾಡಿ ಅಂತ ಹೇಳಿದಾಗ ಅಲ್ಲಿ ಕೂಡ ಏಕಪಕ್ಷೀಯವಾಗಿ ಅವರು ವರ್ತನೆಯನ್ನು ಮಾಡ್ತಾ ಇದ್ದಾರೆ. ಈ ವರ್ತನೆ ವಿರುದ್ಧ, ಈ ವ್ಯವಸ್ಥೆ ವಿರುದ್ಧ ನಾವು ಧಿಕ್ಕಾರವನ್ನು ಹೇಳ್ತಾ ಇದ್ದೇವೆ ಸರ್.